ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಲ್ಲಿ SSLC ಬೋರ್ಡ್ ಎಕ್ಸಾಮಿಗೆ 5 ಅಂಕದ ಒಂದು ಕ್ವಶನ್ 100% ಬರುತ್ತೆ. ಆ 5 ಅಂಕದ ಒಂದು ಕ್ವಶನ್ ಹೇಗೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಾಪ್ಟರ್ ನ ಕಂಪ್ಲೀಟ್ ರಿವಿಷನ್ ರೂಪದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ಆ ಒಂದು ವಿಡಿಯೋದ ನಂತರದಲ್ಲಿ ಕೆಲವೊಂದು ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ದೀರಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಗಳೊಂದಿಗೆ ಈ ಒಂದು ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿವರೆಗೂ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ನ ತಗೊಂಡು ಅದರಿಂದ ನಾನು ಹೇಗೆ ಸಾಲ್ವ್ ಮಾಡೋದನ್ನ ತಿಳಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ಅನ್ನ ನೋಡೋದಾದ್ರೆ, ಮೆಡಿಸಿನ್ ಕ್ಯಾಪ್ಸೂಲ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ ಹೆಮಿಸ್ಪೇರ್ಸ್ ಸ್ಟಕ್ ಟು ಈಚ್ ಆಫ್ ಇಟ್ಸ್ ಎಂಡ್ಸ್. The length of the entire capsule is 14 millimeter and the diameter of the capsule is 5 millimeter. Find its surface area. ಸೊ ಈ ರೀತಿ ಕ್ವಶನ್ ಇದೆ. ಸೊ ಇದನ್ನೇ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ಒಂದು ಔಷಧದ ಕ್ಯಾಪ್ಸೂಲ್ ಅನ್ನು ಒಂದು ಸಿಲಿಂಡರ್ ನ ಪ್ರತಿ ಪಾದಗಳಲ್ಲಿ ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಿದೆ. ಕ್ಯಾಪ್ಸೂಲ್ ನ ಸಂಪೂರ್ಣ ಉದ್ದ 14 ಮಿಲಿಮೀಟರ್ ಮತ್ತು ಅದರ ವ್ಯಾಸವು 5 ಮಿಲಿಮೀಟರ್ ಆದರೆ ಕ್ಯಾಪ್ಸೂಲ್ ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಯನ್ನ ಸುಲಭವಾಗಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆನಾ? ಸೊ ಕ್ವಶನ್ ಹೇಳ್ತಾ ಇದೆ ವೆರಿ ಸಿಂಪಲ್ ಆಗಿ, ಏನಪ್ಪಾ ಅಂದ್ರೆ ಒಂದು ಕ್ಯಾಪ್ಸ್ಯೂಲ್ ಇದೆ ಅಂದ್ರೆ ಮಾತ್ರೆ. ಆ ಮಾತ್ರೆ ಯಾವ ರೀತಿ ಅಂದ್ರೆ ಮಧ್ಯೆ ಸಿಲಿಂಡ್ರಿಕಲ್ ಶೇಪ್ ಇದೆ, ಎರಡು ಎಂಡ್ ಅಲ್ಲಿ ಅರ್ಧಗೋಳದ ಶೇಪ್ ಅನ್ನ ಕೂಡಿಸಿದ್ದಾರೆ ಅಂತ. ಮಧ್ಯ ಸಿಲಿಂಡರ್, ಆ ಕಡೆ ಈ ಕಡೆ ಎರಡು ಹೆಮಿಸ್ಪೇರ್ ನ ಕನೆಕ್ಟ್ ಮಾಡಿದಾಗ ಈ ತರಹದ ಒಂದು ಶೇಪ್ ಏನ್ ಬರುತ್ತೆ, ಈ ಶೇಪ್ ಅನ್ನ ಒಳಗೊಂಡಂತಹ ಮಾತ್ರೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್. ಸೊ ವೆರಿ ಸಿಂಪಲ್. ಇಲ್ಲಿ ಕಾಂಬಿನೇಷನ್ ಆಫ್ ಸಾಲಿಡ್ ಅಂತ ಏನ್ ಹೇಳ್ತೀವಿ ನಾವು, ಅಂದ್ರೆ ಒಂದಕ್ಕೊಂದು ಜೋಡಣೆ ಆಗಿರ್ತಕ್ಕಂಥ ಆಕೃತಿಯನ್ನ ನೋಡಿದಾಗ ಮಧ್ಯ ಸಿಲಿಂಡರ್ ಇದೆ, ಆ ಕಡೆ ಒಂದು ಹೆಮಿಸ್ಪೇರ್, ಈ ಕಡೆ ಒಂದು ಹೆಮಿಸ್ಪೇರ್, ಅಂದ್ರೆ ಎರಡು ಅರ್ಧಗೋಳಗಳ ಜೊತೆಗೆ ಸಿಲಿಂಡರ್ ಇದೆ. ಹೀಗೆ ನೀವು ಆಕೃತಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರಿ ಅಂದ್ರೆ ಆ ಆಕೃತಿನಲ್ಲಿ ಎಷ್ಟು ಶೇಪ್ ಗಳಿದಾವೆ ಅಂತ ತಿಳ್ಕೊಂಡ್ರಿ ಅಂದ್ರೆ ಆ ಶೇಪ್ ಗಳ ವಕ್ರ ಮೇಲ್ಮೈ ವಿಸ್ತೀರ್ಣಗಳನ್ನ ಕೂಡಿದಾಗ ಆ ಇಡೀ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಓಕೆನಾ? ಸೊ ದಟ್ ಆ ಇಡೀ ಶೇಪಿನ, ಆ ಇಡೀ ಸಾಲಿಡ್ಡಿನ ಸರ್ಫೇಸ್ ಏರಿಯಾ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯ ಆಧಾರದ ಮೇಲೆ ಈ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಕರುಡು ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ಗೆ ಎರಡು ಕರುಡು ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪೇರ್ ಗಳನ್ನ ಕೂಡಬೇಕಾಗತ್ತೆ. ಸೊ ಎರಡು ಕರುಡು ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪೇರ್ ಗಳನ್ನ ಜಾಯಿಂಟ್ ಮಾಡಿದ್ರೆ ಒಂದು ಟೋಟಲ್ ಸ್ಪೇರ್ ಸಿಗುತ್ತೆ, ಅಂದ್ರೆ ಗೋಳ, ಸಂಪೂರ್ಣವಾದ ಗೋಳ ಸಿಗುತ್ತೆ. ಹಾಗಾಗಿ ನಾವಿಲ್ಲಿ ಅಂತ ತಗೊಳ್ತೀವಿ ಅಂದ್ರೆ ಈ ಒಂದು ಆಕೃತಿಯ, ಈ ಒಂದು ಕ್ಯಾಪ್ಸೂಲಿನ ಸರ್ಫೇಸ್ ಏರಿಯಾ, ಮಾತ್ರೆಯ ಒಂದು ಮೇಲ್ಮೈ ವಿಸ್ತೀರ್ಣ ಬೇಕು ಅಂದ್ರೆ ಕರುಡು ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರುಡು ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಎರಡನ್ನ ಸೇರಿಸಿ ಸ್ಪೇರ್ ಅಂತ ತಗೊಳ್ತೀವಿ. ಗೊತ್ತಾಯ್ತಲ್ವಾ? ಸೊ ಇದನ್ನ ಕಂಡುಹಿಡಿಬೇಕು ಅಂದ್ರೆ ಸೂತ್ರವನ್ನ ಹಾಕ್ತಿವಿ. ಸೂತ್ರಕ್ಕೆ ಬೇಕಾಗಿರೋದು ಏನೇನ್ ಬೇಕಪ್ಪ ಅಂತ ಹೇಳಿದ್ರೆ ಆ ಒಂದು ಹೆಮಿಸ್ಪೇರಿನ ರೇಡಿಯಸ್ ಬೇಕು, ಸಿಲಿಂಡರಿನ ಹೈಟ್ ಬೇಕು ಅಲ್ವಾ? ಸೊ ಹಾಗಾಗಿ ಗಿವನ್ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆ ಒಂದು ಕ್ಯಾಪ್ಸೂಲಿನ ಒಟ್ಟು ಡಯಾಮೀಟರ್ ಕೊಟ್ಟಿದ್ದಾರೆ 5 ಮಿಲಿಮೀಟರ್. ಸೊ ಕ್ಯಾಪ್ಸೂಲಿನ ಒಟ್ಟು ಡಯಾಮೀಟರ್ ನ ಅರ್ಧ ಏನಾಗಿರುತ್ತೆ, ಈ ಇಡೀ ಇದರಲ್ಲಿ ಬರುವಂತ 3 ಸಾಲಿಡ್ ಗಳು ಏನ್ ಬರ್ತಾವಲ್ಲ, ಯಾವ್ದ್ಯಾವ್ದು, ಎರಡು ಹೆಮಿಸ್ಪೇರು ಮತ್ತೆ ಒಂದು ಸಿಲಿಂಡರಿನ ರೇಡಿಯಸ್ಗೆ ಸಮ ಇರುತ್ತೆ. ಯಾವುದು ಅಂದ್ರೆ ಡಯಾಮೀಟರ್ ನ ಅರ್ಧ. ಸೊ ದಟ್ ಡಯಾಮೀಟರ್ ಆಫ್ ಹೆಮಿಸ್ಪೇರ್ ಅಥವಾ ಅರ್ಧಗೋಳದ ವ್ಯಾಸವನ್ನ ಕೊಟ್ಟಿದ್ದಾರೆ 5 ಮಿಲಿಮೀಟರ್. ಈ 5 ಮಿಲಿಮೀಟರ್ ನ ಅರ್ಧ ಮಾಡಿ ನೀವು ಏನ್ ಬರುತ್ತೆ, 5 ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ಬಹುದು. ದಟ್ ಈಸ್ ಈಕ್ವಲ್ ಟು ಮಿಲಿಮೀಟರ್ ನಲ್ಲಿ ಹೇಳ್ತೀರಾ ಏನ್ ಬರುತ್ತೆ, 5/2 ಡಯಾಮೀಟರ್ ನ ರೇಡಿಯಸ್ ಆಗಿರುತ್ತೆ. ಇದಾದ ನಂತರ ಈ ಇಡೀ ಕ್ಯಾಪ್ಸೂಲಿನ ಉದ್ದವನ್ನ ಕೊಟ್ಟಿದ್ದಾರೆ. ಒಟ್ಟು ಕ್ಯಾಪ್ಸೂಲಿನ ಉದ್ದ 14 ಮಿಲಿಮೀಟರ್. ನಮಗಿಲ್ಲಿ ಸಿಲಿಂಡರಿನ ಉದ್ದ ಬೇಕಲ್ವಾ, ಸೊ ಸಿಲಿಂಡರಿನ ಎತ್ತರ ಬೇಕಲ್ವಾ, ಹೈಟು. ಸೊ ಈ ಸಿಲಿಂಡರಿನ ಹೈಟ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಇದಿಷ್ಟು ಸಿಲಿಂಡರಿನ ಹೈಟ್ ಬೇಕು ಅಂದ್ರೆ
ಇಲ್ಲಿಂದ ನಿಮಗೆ ರೇಡಿಯಸ್ ಸಿಕ್ತು. ಈಗ ಪ್ರತಿ ಅರ್ಧಗೋಳದ ತ್ರಿಜ್ಯ ಬಂದ್ಬಿಟ್ಟು 5 ಮಿಲಿಮೀಟರ್ನ ಅರ್ಧ, ಇದು 5/2 ಇರುತ್ತೆ. ಈ ಕಡೆನೂ ಕೂಡ 5/2 ಇರುತ್ತೆ. ಅಂದ್ರೆ ಈ ಕಡೆ 5/2 ಈ ಕಡೆ 5/2 ಎರಡನ್ನ ಕೂಡಿದ್ರೆ 5 ಮೀಟರ್ ಬರುತ್ತೆ, 5 ಮಿಲಿಮೀಟರ್ ಬರುತ್ತೆ. ಈ 5 ಮಿಲಿಮೀಟರ್ ಅನ್ನ ಕಳೆದಾಗ ಬರೀ ಸಿಲಿಂಡರಿನ ಎತ್ತರ ಮಾತ್ರ ಸಿಗುತ್ತೆ. ಹಾಗಾಗಿ ಸಿಲಿಂಡರಿನ ಎತ್ತರ ಬೇಕು ಅಂತ ಹೇಳಿದ್ರೆ 14 ಮಿಲಿಮೀಟರ್ ನಲ್ಲಿ ಏನ್ ಮಾಡ್ಬೇಕು ನೀವು, 5 ಮಿಲಿಮೀಟರ್ನ ಕಳಿಬೇಕು. ಈ 5 ಮಿಲಿಮೀಟರ್ ಅನ್ನೋದೇನು, 2 ಅರ್ಧಗೋಳಗಳ ತ್ರಿಜ್ಯವನ್ನ ಕೂಡಿದಾಗ 5 ಮಿಲಿಮೀಟರ್ ಬರುತ್ತೆ. ಆ 5ಅನ್ನ 14ರಿಂದ 5ಅನ್ನ ಕಳೆದಾಗ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ 9 ಮಿಲಿಮೀಟರ್ ಬರುತ್ತೆ. ಸೊ ದಿಸ್ ಈಸ್ ದ ಹೈಟ್ ಆಫ್ ದ ಸಿಲಿಂಡರ್. ಸೊ ಈ ಒಂದು ಆಕೃತಿನಲ್ಲಿ ಸಿಲಿಂಡರಿನ ಎತ್ತರ ಬಂದ್ಬಿಟ್ಟು ಎಷ್ಟು ಸಿಗುತ್ತೆ, 9 ಮಿಲಿಮೀಟರ್ ಸಿಗುತ್ತೆ. ಓಕೆನಾ. ಇದಾದ ನಂತರ ಇದೇ ಫಾರ್ಮುಲಾವನ್ನ, ಈ ಒಂದು ಕೊಟ್ಟಿರುವಂತ ಗಿವನ್ ನಾವು ಈಗೇನು ಬರ್ಕೊಂಡಿದೀವಿ ಇವುಗಳನ್ನ ಬಳಕೆ ಮಾಡಿ ಸೂತ್ರಕ್ಕೆ ಅಪ್ಲೈ ಮಾಡಿ ಖಂಡಿತವಾಗ್ಲೂ ನಮಗೆ ಸುಲಭವಾಗಿ ಈ ಒಂದು ಕ್ಯಾಪ್ಸೂಲಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಸೊ ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್ ಇಸ್ ಈಕ್ವಲ್ ಟು ಏನಂತ ತಗೊಳ್ತೀರಾ, CSE ಆಫ್ ಸಿಲಿಂಡರ್ ಪ್ಲಸ್ CSE ಆಫ್ ಸ್ಪೇರ್ ಅಂತ ತಗೊಳ್ಬೇಕು. ಆಗ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಂದ್ಬಿಟ್ಟು 2πRH ಆದ್ರೆ, ಹಾಗೇನೆ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಬಂದ್ಬಿಟ್ಟು 4πr² ಅಂತ ಸೂತ್ರ. ನೋಡಿ ಈಗ 2 ಸ್ಟೆಪ್ ಆನ್ಸರ್ ಬಂದ್ಬಿಡುತ್ತೆ. ಹೇಗೆ ಬರುತ್ತೆ ನೋಡಿ, ಇಲ್ಲಿ ಇವೆರಡರಲ್ಲೂ 2 ಕಾಮನ್ ಇದೆ, ಇವೆರಡರಲ್ಲೂ π ಕಾಮನ್ ಇದೆ, ಹಾಗೆ ಎರಡರಲ್ಲೂ r ಕಾಮನ್ ಇದೆ. ಸೊ ಇದಿಷ್ಟರಲ್ಲಿ h ಮಾತ್ರ ಉಳ್ಕೊಳ್ತು, ಇನ್ನ ಇದಿಷ್ಟರಲ್ಲಿ ನಿಮಗೆ 2r ಮಾತ್ರ ಉಳ್ಕೊಳ್ತು. ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 × 22/7 ಇಂಟು ರೇಡಿಯಸ್ ತ್ರಿಜ್ಯ ಬಂದ್ಬಿಟ್ಟು ಏನ್ ಬಂದಿದೆ 5/2 ಇಂಟು ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು 9 ಮಿಲಿಮೀಟರ್, 2 ಇಂಟು ರೇಡಿಯಸ್ ಬಂದ್ಬಿಟ್ಟು 5/2. ನೋಡಿ ಇಲ್ಲಿ 2 ಕ್ಯಾನ್ಸಲ್ ಅಂಡ್ ದೆನ್ ಇಲ್ಲೂ ಕೂಡ 2 ಕ್ಯಾನ್ಸಲ್. ಸೊ ದಟ್ ಇಲ್ಲಿ ಉಳಿದಿರೋದು 22 × 5/7 ಇಂಟು 9 + 5 ಆಡ್ ಮಾಡ್ರಿ 14 ಬರುತ್ತೆ. ವೆರಿ ಸಿಂಪಲ್. 7ರಿಂದ 14 ಭಾಗ ಮಾಡಿದ್ರೆ 2 ಬರುತ್ತೆ. ಅಲ್ಲಿಗೆ ನೋಡಿ ಇಲ್ಲಿ 22 ಇಂಟು ದಟ್ ಈಸ್ ಈಕ್ವಲ್ ಟು ನೋಡಿ ಈಕ್ವಲ್ ಟು 22 ಇಂಟು 5 ಇಂಟು 2 ಗುಣಾಕಾರ ಮಾಡಿದ್ರೆ 10 ಬರುತ್ತಲ್ವಾ. ಸೊ ಕಂಪ್ಲೀಟ್ ಆಗಿ ಆನ್ಸರ್ ಬಂದ್ಬಿಟ್ಟು 220 ಬರುತ್ತೆ. ಸೊ 220 ಮಿಲಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಯೂನಿಟ್ ಅನ್ನ. ಗೊತ್ತಾಯ್ತಲ್ಲ. ಅಲ್ಲಿಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಕ್ಯಾಪ್ಸೂಲಿನ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಪ್ಪ ಅಂದ್ರೆ, ಆ ಒಂದು ಕ್ಯಾಪ್ಸೂಲಿನ ಸರ್ಫೇಸ್ ಏರಿಯಾ ಎಷ್ಟಪ್ಪ ಅಂದ್ರೆ, ಆ ಒಂದು ಮಾತ್ರೆಯ ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂತ ಹೇಳಿದ್ರೆ 220 ಚದುರ ಮಿಲಿಮೀಟರ್ ಅಂತ ಹೇಳಿ ಸುಲಭವಾಗಿ ನೀವು ಹೇಳಬಹುದು. ಓಕೆನಾ. ಇನ್ನು ನೆಕ್ಸ್ಟ್ 2ನೇ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ, ಸೊ ಈ ಒಂದು ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಆಕ್ಚುಯಲ್ ಆಗಿ ಡಯಾಗ್ರಾಮ್ ಏನು ಕೊಟ್ಟಿಲ್ಲ, ಡಯಾಗ್ರಾಮ್ ಅನ್ನ ನೀವೇ ಫಾರ್ಮೇಶನ್ ಮಾಡ್ಕೊಳ್ಬೇಕು. ಇದರ ಬಳಸ್ಕೊಂಡು ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಬೇಕು. ಸೊ ಆ ತರದ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ನೋಡಿ ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಈಸ್ 5 times the volume of a cone. The radius of the base and the slant height of the cone are 7 cm and 25 cm respectively. The radius of the base of the cylinder is 14 cm. Find the volume and lateral surface area of the cylinder. ಸೊ ಈ ಒಂದು ಕ್ವಶನ್ ಅನ್ನ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ಒಂದು ಸಿಲಿಂಡರ್ ನ ಘನಫಲವು ಒಂದು ಶಂಕುವಿನ ಘನಫಲದ 5ರಷ್ಟಕ್ಕೆ ಸಮನಾಗಿದೆ. ಶಂಕುವಿನ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವೃತ್ತ ಪಾದದ ತ್ರಿಜ್ಯವು 14 ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಕ್ವಶನ್, ಸೊ ಈ ತರಹದ ಈ ಒಂದು ಕ್ವಶನ್ ಅನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಇದು ಸರಿಯಾಗಿ ಅರ್ಥ ಆಗಿಲ್ಲ, ಸ್ವಲ್ಪ ಇನ್ನೊಂದ್ಸರಿ ಹೇಳಿ ಅಂತ ಕಮೆಂಟ್ ಬಂದಿರೋದ್ರಿಂದಾಗಿ ಇದೇ ಕ್ವಶನ್ ಅನ್ನ ಮತ್ತೆ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಕ್ವಶನ್ಗೆ ಹೇಗೆ ಸಾಲ್ವ್ ಮಾಡಬಹುದು, ಆನ್ಸರ್ ನ ಹೇಗೆ ಹೇಳ್ಬೋದು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಓಕೆನಾ. ನೋಡಿ ಇಲ್ಲಿ ಆಕ್ಚುಲಿ ಕ್ವಶನ್ ಹೇಳೋ ಪ್ರಕಾರ ಇಲ್ಲಿ ಒಂದು ಸಿಲಿಂಡರ್ ಇದೆ, ಇನ್ನೊಂದು ಶಂಕು ಇದೆ. ಆ ಒಂದು ಸಿಲಿಂಡರಿನ ಪಾದದ ಒಂದು ತ್ರಿಜ್ಯ ಬಂದ್ಬಿಟ್ಟು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ.
ಹಾಗೇನೆ ಶಂಕುವಿನ ಪಾದದ ತ್ರಿಜ್ಯ ಬಂದು 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಜೊತೆಗೆ ಅದೇ ಶಂಕುವಿನ ಓರೆ ಎತ್ತರ ಅಂದ್ರೆ ಸ್ಲ್ಯಾಂಟ್ ಹೈಟ್ ಅನ್ನ 25 ಸೆಂಟಿಮೀಟರ್ ಅಂತ ಕೊಟ್ಟಿದಾರಲ್ವಾ. ಸೊ ಈಗ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಅವರು ಒಂದು ಕಂಡೀಷನ್ ಅಥವಾ ಒಂದು ರಿಲೇಷನ್ ಅನ್ನ ಕೊಟ್ಟಿದ್ದಾರೆ. ಈ ಎರಡು, ಒಂದು ಸಿಲಿಂಡರ್ ಮತ್ತೆ ಶಂಕುವಿನ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನ ಕೊಟ್ಟಿದ್ದಾರೆ. ಏನಪ್ಪ ಸಂಬಂಧ ಅಂತ ಹೇಳಿದ್ರೆ, ಅವರೇ ಹೇಳ್ತಾ ಇದ್ದಾರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 ಇಂಟು ವಾಲ್ಯೂಮ್ ಆಫ್ ಕೋನ್ ಅಂತ ಗಿವನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸಿಲಿಂಡರಿನ ಘನಫಲವು 5 ಶಂಕುವಿನ ಘನಫಲಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಗುಣಲಬ್ಧಕ್ಕೆ ಸಮ ಇರುತ್ತೆ. ಅಂದ್ರೆ ಒಂದು ಶಂಕುವಿನ ಘನಫಲ ಎಷ್ಟು ಬರುತ್ತೋ ಅದರ 5ರಷ್ಟು ಸಿಲಿಂಡರಿನ ಘನಫಲ ಇರುತ್ತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಹೀಗಿದ ಮೇಲೆ ಪ್ರಶ್ನೆ ಬಂದ್ಬಿಟ್ಟು ಅದೇ ಸಿಲಿಂಡರಿನ ಘನಫಲ ಕಂಡು ಹಿಡಿಯಿರಿ ಒಂದು ಕ್ವಶನ್, ಜೊತೆಗೆ ಅದೇ ಸಿಲಿಂಡರಿನ ಏನ್ ಕಂಡುಹಿಡಿಯಕ್ಕೆ ಕೇಳಿದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಇದೆ. ಓಕೆನಾ? ಸೊ ಈ ಕ್ವಶನ್ ಅನ್ನ ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಕೊಟ್ಟಿರುವ ರಿಲೇಷನ್ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ನಿಮಗೆ ಏನ್ ಬೇಕು, ಶಂಕುವಿನ ಎತ್ತರ ಬೇಕು. ಅಂದ್ರೆ ಹೈಟ್ ಆಫ್ ದ ಕೋನ್ ಬೇಕು. ಸೊ ಹೈಟ್ ಆಫ್ ದ ಕೋನ್ ಅನ್ನ ಕಂಡುಹಿಡಿಯಲಿಕ್ಕೋಸ್ಕರನೇ ಸೂತ್ರ ಇದೆ. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಸೂತ್ರ ಬಂದ್ಬಿಟ್ಟು h ಸ್ಕ್ವೇರ್ ಇಸ್ ಈಕ್ವಲ್ ಟು L ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಅಲ್ವಾ. ಸೊ ಈ h ಸ್ಕ್ವೇರ್ ಇಸ್ ಈಕ್ವಲ್ ಟು L ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಅನ್ನ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ, ಸ್ಲ್ಯಾಂಟ್ ಹೈಟ್ ಬಂದ್ಬಿಟ್ಟು 25 ಸ್ಕ್ವೇರ್ ಇದೆ, ಹಾಗೇನೆ ರೇಡಿಯಸ್ ಬಂದ್ಬಿಟ್ಟು 7 ಸ್ಕ್ವೇರ್ ಅಂತ ಬರೀತೀರಾ. ನೋಡಿ ಇಲ್ಲಿ ಏನಾಗುತ್ತೆ, 25 ಅನ್ನ ಸ್ಕ್ವೇರ್ ಮಾಡಿದ್ರಿ ಅಂದ್ರೆ 625 ಬರುತ್ತೆ. 7 ಅನ್ನ ಸ್ಕ್ವೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಆಕ್ಚುಲಿ 49 ಬರುತ್ತೆ. ಸೊ ದಟ್ ಇದು 625 ಅಲ್ವಾ. ಸೊ 625ರಲ್ಲಿ 49 ನೀವು ಕಳೆದ್ರಿ ಅಂದ್ರೆ ಆನ್ಸರ್ ಏನ್ ಬರತ್ತಪ್ಪ ಅಂತ ನೋಡೋದಾದ್ರೆ, ಸಿಂಪಲಿ 576 ಅಂತ ಬರೀಬಹುದು. ಈ 576 ಅಂದ್ರೆ h ಸ್ಕ್ವೇರ್ ಆಗಿರುತ್ತೆ. ಹೆಚ್ಚಿಗೆ ನೀವು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ 576 ಗೆ ರೂಟ್ ಬರುತ್ತೆ. ಅದರ ಅರ್ಥ ಇಲ್ಲಿ ನೀವು 576 ನ ರೂಟ್ ಅನ್ನ ಕಂಡುಹಿಡಿದ್ರಿ ಅಂದ್ರೆ ದಟ್ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಬರುತ್ತೆ. ಇದರ ಅರ್ಥ ಆ ಒಂದು ಶಂಕುವಿನ ಎತ್ತರ 24 ಸೆಂಟಿಮೀಟರ್. ಓಕೆನಾ? ಸೊ ಇದಾದ ನಂತರದಲ್ಲಿ ಅವ್ರು ಕೊಟ್ಟಿರುವಂತ ರಿಲೇಷನ್ ಗೆ ಸಂಬಂಧಪಟ್ಟ ಹಾಗೆ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ಸಿಲಿಂಡರಿನ ಘನಫಲವು 5 ಇಂಟು ವಾಲ್ಯೂಮ್ ಆಫ್ ಕೋನ್, 5 ಇಂಟು ಶಂಕುವಿನ ಘನಫಲಕ್ಕೆ ಸಮ ಇರುತ್ತೆ ಅಂತೇಳಿ ಅದರ ಆಧಾರದ ಮೇಲೆ ವಾಲ್ಯೂಮ್ ಆಫ್ ಸಿಲಿಂಡರಿನ ಫಾರ್ಮುಲಾ πr ಸ್ಕ್ವೇರ್ h ಅಂತ ಹೇಳ್ತೀವಲ್ವಾ. ಅಥವಾ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೀವು ಫಸ್ಟ್ ಸಿಲಿಂಡರಿನ ಘನಫಲವನ್ನ ನೇರವಾಗಿ ಕಂಡಿಡ್ಕೊಬಹುದು. ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಬರೀ ಈ ಒಂದು ಶಂಕುವಿನ ಘನಫಲದ ಸೂತ್ರವನ್ನ ಮಾತ್ರ ಹಾಕಿದ್ರೆ ನೀವು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 πr ಸ್ಕ್ವೇರ್ h ಅಂತ ಸೂತ್ರ. ಇಲ್ಲಿ ನೀವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ ಪೈ ಅಂತ ಹೇಳಿದ್ರೆ 22/7 ಇಂಟು ರೇಡಿಯಸ್ ಗಿವನ್ ಅವರೇ ಕೊಟ್ಟಿದ್ದಾರೆ ಎಷ್ಟು, 7. ಸೊ ದಟ್ 7 ಇಂಟು 7 ಅಂತ 2 ಸರಿ ಬರ್ಕೊಳ್ತೀರಾ ಅಲ್ಲಿ ಸ್ಕ್ವೇರ್ ಇರೋದ್ರಿಂದ. ಇನ್ನ ಹೆಚ್ಚು ಈಗ ತಾನೇ ಕಂಡುಹಿಡಿದ್ರಲ್ವಾ 24. ಈಗ 7 ಕ್ಯಾನ್ಸಲ್. ಹಾಗೇನೆ 3 ರಿಂದ 24 ನೀವು ಭಾಗಾಕಾರ ಮಾಡಿದ್ರಿ ಅಂದ್ರೆ 3 8 24 ಬರುತ್ತೆ. ಸೊ 5 1s are 5, 22, 7 ಇಂಟು 8 ಮಾಡಿದ್ರೆ 56 ಬರುತ್ತೆ. ಸೊ 5 ಇಂಟು 22 ಇಂಟು 56 ಅನ್ನ ಮಲ್ಟಿಪ್ಲೈ ಮಾಡಿ, ದ ಪ್ರಾಡಕ್ಟ್ ಈಸ್ 6160 ಕ್ಯೂಬಿಕ್ ಸೆಂಟಿಮೀಟರ್ ಅಂತೇಳಿ ಸುಲಭವಾಗಿ ಹೇಳ್ತೀರಾ. ಸೊ ಇದು ಅವ್ರು ಕೇಳಿರುವಂತಹ ಪ್ರಶ್ನೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡುಹಿಡಿಯಲಿಕ್ಕೆ ಆನ್ಸರ್ ಸಿಕ್ಕಿದೆ, ಅಂದ್ರೆ ಸಿಲಿಂಡರಿನ ಘನಫಲ ಸಿಕ್ತು. ಇನ್ನ ನಿಮಗೆ ಬೇಕಾಗಿರೋದು ಅದೇ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಆ ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಸಿಲಿಂಡರಿನ ಹೈಟ್ ಬೇಕಾಗತ್ತೆ. ಸೂತ್ರಕ್ಕೆ ಸಿಲಿಂಡರಿನ ಹೈಟ್ ಅನ್ನ ಹಾಕ್ಬೇಕಾಗತ್ತೆ. ಬಟ್ ಸಿಲಿಂಡರಿನ ಹೈಟ್ ಕೊಟ್ಟಿಲ್ಲ. ನೀವು ಈಗ ಮೇಲ್ಗಡೆ ಕಂಡಿಡಿದಂತ ಘನಫಲವನ್ನ ಬಳಸ್ಕೊಂಡು ಸಿಲಿಂಡರಿನ ಎತ್ತರವನ್ನ ಕಂಡಿಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ಸಿಲಿಂಡರಿನ ಎತ್ತರ ಬಂದ್ಬಿಟ್ಟು ಸೂತ್ರ ಬಂದ್ಬಿಟ್ಟು ಏನ್ ಬರುತ್ತೆ ಅಂದ್ರೆ, ಓಕೆ ಆಕ್ಚುಲಿ ನಿಮಗೆ ಬಂದಿರೋ ಆನ್ಸರ್ ನ ಬರ್ಕೊಳ್ತಿರಲ್ವಾ 6160 ಅಂತ ಬರ್ಕೊಂಡ್ರಿ ಅಂದ್ರೆ ಸೂತ್ರ ಬಂದ್ಬಿಟ್ಟು πr ಸ್ಕ್ವೇರ್ h ದಟ್ ಈಸ್ ಈಕ್ವಲ್ ಟು 6160.
ಪೈ ಅಂತ ಹೇಳಿದ್ರೆ 22/7, ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಕೊಟ್ಟಿದ್ದಾರೆ ಅವರೇ 14, ಹಾಗೇನೆ ಹೈಟ್ ಅಂತ ಹೇಳಿದ್ರೆ ಈಗ ನೀವು ಅದನ್ನ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು. ಅಲ್ಲಿಗೆ h is equal to 6160 ಇಂಟು ಈ 7 ಇದ್ದಿದ್ದು ಆ ಕಡೆ ಹೋದ್ರೆ ಇಂಟು 7 ಆಗುತ್ತೆ. ಇವೆರಡು ಕೂಡ ಇವು ಮೂರು ಕೂಡ ಕೆಳಗಡೆ ಬರ್ತಾವೆ, 22 ಇಂಟು 14 ಇಂಟು 14 ಅಂತೇಳಿ. ಸೊ ಟೋಟಲಿ ನಿಮಗೆ h is equal to ಹೈಟ್ ಬಂದ್ಬಿಟ್ಟು ಏನ್ ಬರುತ್ತಪ್ಪ ಆನ್ಸರ್, ಇದನ್ನ ಸಿಂಪ್ಲಿಫೈ ಮಾಡಿದಾಗ ಅಂತ ಹೇಳಿದ್ರೆ ನಿಮಗೆ 10 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? 10. ಇದು ಆ ಒಂದು ಸಿಲಿಂಡರಿನ ಎತ್ತರ ಸಿಕ್ತಲ್ವಾ. ಈಗ ನೇರವಾಗಿ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಅಂದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೂತ್ರ ಬಂದ್ಬಿಟ್ಟು ಏನ ಸೂತ್ರ 2πRh. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh ಅಂತ ಹೇಳ್ತೀವಿ. ಆ 2πRh ಗೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗ್ರೆ 2 ಇಂಟು 22/7 ಇಂಟು ತ್ರಿಜ್ಯ ಬಂದ್ಬಿಟ್ಟು 14 ಸೆಂಟಿಮೀಟರ್ ಇದೆ, ಹೈಟ್ ಬಂದ್ಬಿಟ್ಟು 10 ಸೆಂಟಿಮೀಟರ್ ಇದೆ. 7ರಿಂದ 14 ಭಾಗಾಕಾರ ಮಾಡಿದ್ರೆ 2 ಬರುತ್ತೆ. ಇನ್ನ 2 ಇಂಟು 2 4 ಇಂಟು 22 ಇಂಟು 10 ಮಾಡಿದ್ರೆ 220. ನೋಡಿ ಈಗ 220 ಇಂಟು 4 ಮಲ್ಟಿಪ್ಲೈ ಮಾಡ್ರಿ, 4 ಇಂಟು 0 4, 4 2 8, 4 2 8. ಎಷ್ಟು ಬರ್ತಾ ಇದೆ ಆನ್ಸರ್? 880 ಸ್ಕ್ವೇರ್ ಸೆಂಟಿಮೀಟರ್ ಬರ್ತಾ ಇದೆ. ದಿಸ್ ಈಸ್ ದ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಅಥವಾ ಇದನ್ನ ನಾವೇನಂತ ಕರಿತೀವಿ? ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆನಾ? ಸೊ ದಿಸ್ ಈಸ್ ದ ಆನ್ಸರ್. ಹಾಗಿದ್ರೆ ಮತ್ತೊಂದು ಎಕ್ಸಾಂಪಲ್ ಆಗಿ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. ಸೊ ಇದು ಕೂಡ ಡಯಾಗ್ರಾಮ್ ಇಲ್ಲದೆ ಇರತಕ್ಕಂತ ಕ್ವಶನ್. ಸೊ ಇದನ್ನ ಯಾವ ರೀತಿ ಕೊಡಬಹುದು, ಅದನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಕ್ವಶನ್ ಬಂದ್ಬಿಟ್ಟು from a solid cylinder whose height is 2.8 centimeter and diameter is 4.2 centimeter, a conical cavity of the same height and same diameter is hollowed out. Find the total surface area of the remaining solid. ಸೊ ನೋಡಿ ಕ್ವಶನ್ ನೋಡಿದ್ರಲ್ವಾ. ಸೊ ಇದನ್ನೇ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ಎತ್ತರ 2.8 ಸೆಂಟಿಮೀಟರ್ ಮತ್ತು ಪಾದದ ವ್ಯಾಸ 4.2 ಸೆಂಟಿಮೀಟರ್ ಇರುವ ಘನ ಸಿಲಿಂಡರ್ ನಿಂದ ಅಷ್ಟೇ ಎತ್ತರ ಮತ್ತು ಅಷ್ಟೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಕ್ವಶನ್ಗೆ ಡಯಾಗ್ರಾಮ್ ಅನ್ನ ಹಾಕೊಂಡು ಆನ್ಸರ್ ಹೇಳಬೇಕು. ಸೊ ಡಯಾಗ್ರಾಮ್ ಯಾವ ರೀತಿ ಹಾಕೊಳ್ಬೇಕು, ಅದಕ್ಕೆ ಆನ್ಸರ್ ನ ಹೇಗೆ ಕಂಡುಹಿಡಿಯಬಹುದು ಅಂತಕ್ಕಂಥದ್ದನ್ನ ಈಗ ನೋಡೋಣ. ಓಕೆನಾ? ನೋಡಿ, ಆಕ್ಚುಯಲ್ ಆಗಿ ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಒಂದು ಸಿಲಿಂಡರಿನ ಸಾಲಿಡ್ ಇದೆ, ಸಿಲಿಂಡರ್ ಆಕೃತಿಯ ಸಾಲಿಡ್ ಇದೆ. ಆ ಒಂದು ಸಾಲಿಡ್ ನ ಒಳಗಡೆಯಿಂದ ಶಂಕುವನ್ನ ಹೊರಗಡೆ ತೆಗೆದಿದ್ದಾರೆ, ಅಂದ್ರೆ ಶಂಕುವಿನ ಆಕಾರವನ್ನ ಹೊರಗಡೆ ತೆಗೆದಿದ್ದಾರೆ. ಸಿಲಿಂಡರಿನಷ್ಟೇ ಎತ್ತರವನ್ನ ಮತ್ತೆ ಸಿಲಿಂಡರಿನ ಬೇಸ್ ಎಷ್ಟು ರೇಡಿಯಸ್ ಅನ್ನ ಹೊಂದಿದೆಯೋ ಅಷ್ಟೇ ರೇಡಿಯಸ್ ಅನ್ನ ಹೊಂದಿರುವ ಒಂದು ಶಂಕುವಿನ ಆಕೃತಿಯನ್ನ ಕೊಯ್ದು ಹೊರಗಡೆ ತೆಗೆದಿದ್ದಾರೆ. ಹಾಕಿದ್ಮೇಲೆ ಈ ಒಂದು ಒಟ್ಟು ಘನಾಕೃತಿಯ ಕರ್ವ್ಡ್ ಸರ್ಫೇಸ್ ಟೋಟಲ್ ಸರ್ಫೇಸ್ ಏರಿಯಾವನ್ನ ಕೇಳಿದ್ದಾರೆ. ಈ ಒಂದು ಘನಾಕೃತಿಯ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅಂತೇಳಿ. ಸೊ ಈ ಒಂದು ಘನಾಕೃತಿಯ ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂದ್ರೆ ವೆರಿ ಸಿಂಪಲ್, ಇಲ್ಲಿ ಕೊಯ್ದು ತೆಗೆದು ಹೊರಗಡೆ ತೆಗೆದಿರೋದ್ರಿಂದ ಅದು ಹಾಲೋ ಆಗಿರುತ್ತೆ, ಅಂದ್ರೆ ಟೊಳ್ಳಾಗಿರುತ್ತೆ. ಅಂದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಜೊತೆಗೆ ಸಿಲಿಂಡರಿನ ಪಾದದ ವಿಸ್ತೀರ್ಣವನ್ನ ಕೂಡಿಸಿದ್ರೆ ಈ ಒಟ್ಟು ಆಕೃತಿಯ ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಪಾರ್ಟ್ ಆಫ್ ದ ಸಾಲಿಡ್ ಈಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಏರಿಯಾ ಆಫ್ ಸರ್ಕಲ್. ಗೊತ್ತಾಯ್ತಲ್ವಾ? ಅಂದ್ರೆ ಏನೋ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಪ್ಲಸ್ ವೃತ್ತದ ವಿಸ್ತೀರ್ಣವನ್ನ ಕೂಡಬೇಕು. ಅರ್ಥ ಆಯ್ತಲ್ವಾ? ಸೊ ಶೇಪ್ ಹೇಗಿದೆ ಅದರ ಆಧಾರದ ಮೇಲೆ ಈ ರೀತಿ ನೀವು ಬರ್ಕೊಳ್ಬೇಕಾಗತ್ತೆ. ಇದಾದ ನಂತರ ಮೊದಲನೇದಾಗಿ ಈ ಒಂದು ಸೂತ್ರಗಳನ್ನ ಹಾಕ್ಬೇಕು ಅಂತ ಹೇಳಿದ್ರೆ ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ ಸಿಲಿಂಡರಿನ ಎತ್ತರ ಬೇಕು, ಜೊತೆಗೆ ಶಂಕುವಿನ ಎತ್ತರ ಬೇಕು, ಅಥವಾ ಶಂಕುವಿನ ಓರೆ ಎತ್ತರ ಬೇಕು. ಎತ್ತರ ಬೇಕಾಗಿಲ್ಲ, ಶಂಕುವಿನ ಎತ್ತರ ಯಾವಾಗ ಬೇಕಾಗತ್ತೆ ನಿಮಗೆ ಅಂತ ಹೇಳಿದ್ರೆ ಘನಫಲ ಕಂಡುಹಿಡಿಬೇಕು ಅಂದ್ರೆ
ವಾಲ್ಯೂಮ್ ಕಂಡುಹಿಡಿಬೇಕು ಅಂದ್ರೆ ಬೇಕಾಗತ್ತೆ. ಇಲ್ಲಿ ವಾಲ್ಯೂಮ್ ಕಂಡುಹಿಡಿಲಿಕ್ಕೆ ಕೇಳಿಲ್ಲ ನಿಮಗೆ, ಡೈರೆಕ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ ಏರಿಯಾ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಿಮಗೆ ಏನ್ ಬೇಕು, ಸ್ಲ್ಯಾಂಟ್ ಹೈಟ್ ಬೇಕು. ಸೊ ದಟ್ ಶಂಕುವಿನ ಮತ್ತೆ ಸಿಲಿಂಡರಿನ ಎತ್ತರಗಳು ಎರಡೂ ಕೂಡ ಸಮ ಇದಾವೆ, ದಟ್ ಈಸ್ 2.8 ಸೆಂಟಿಮೀಟರ್. ಇನ್ನ ಸ್ಲ್ಯಾಂಟ್ ಹೈಟ್, ಇನ್ನು ಆಕ್ಚುಯಲ್ ಆಗಿ ರೇಡಿಯಸ್ ಎರಡರದ್ದು ಕೂಡ ರೇಡಿಯಸ್ ಸೇಮ್ ಇರುತ್ತೆ. ಟೋಟಲ್ ಡಯಾಮೀಟರ್ ಅವ್ರು ಕೊಟ್ಟಿದಾರಲ್ವಾ, ಆ 4.2 ಸೆಂಟಿಮೀಟರ್ ನ ಎರಡರಿಂದ ಭಾಗಾಕಾರ ಮಾಡಿದ್ರೆ ನಿಮಗೆ 2.1 ಸೆಂಟಿಮೀಟರ್ ಏನು ಬರುತ್ತೆ. ಈ 2.1 ಸೆಂಟಿಮೀಟರ್ ಅಂತಕ್ಕಂಥದ್ದು ರೇಡಿಯಸ್ ಆಫ್ ಬೋತ್ ಸಿಲಿಂಡರ್ ಅಂಡ್ ಕೋನ್. ಓಕೆ, ಹಾಗಾಗಿ ಈ ಒಂದು ರೇಡಿಯಸ್ ಕಂಡುಹಿಡ್ಕೊಂಡ ನಂತರದಲ್ಲಿ ಶಂಕುವಿನ ಓರೆ ಎತ್ತರ ಕಂಡುಹಿಡಿಬೇಕು. ಅದಕ್ಕೆ ಸೂತ್ರ ಬಂದು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹೆಚ್ ಸ್ಕ್ವೇರ್ ಅಂತ ಹೇಳಿದ್ರೆ 2.8 ಹೋಲ್ ಸ್ಕ್ವೇರ್ ಪ್ಲಸ್ 2.1 ಹೋಲ್ ಸ್ಕ್ವೇರ್. ಸೊ 2.8 ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, 2.1 ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡಿದ್ರೆ ಇಲ್ಲಿ ಎರಡನ್ನ ಸ್ಕ್ವೇರ್ ಮಾಡಿ ಕೂಡಿದಾಗ 12.25 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಓಕೆನಾ. ಸೊ ಇದನ್ನ ಎಲ್ಲಿಗಿರೋ ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಈ 12.25 ಗೆ ರೂಟ್ ಬರುತ್ತೆ. ಆಗ 12.25 ಇನ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಅಂತ ಹೇಳಿ ಹೇಳ್ಬೋದು. ಸೊ ಈ ಒಂದು 3.5 ಸೆಂಟಿಮೀಟರ್ ಅಂತಕ್ಕಂಥದ್ದು ಶಂಕುವಿನ ಓರೆ ಎತ್ತರ ಆಗಿರುತ್ತೆ. ಓಕೆನಾ. ಇದಾದ ನಂತರ ನಿಮ್ಮ ಪ್ರಶ್ನೆ ಏನೋ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ ಅಂದ್ರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಏನ್ ಬರುತ್ತೆ ಇಲ್ಲಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಏರಿಯಾ ಆಫ್ ಸರ್ಕಲ್. ಅಲ್ಲಿಗೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ. ಸೂತ್ರಗಳನ್ನ ಹಾಕ್ತಾ ಹೋಗೋಣ ಅಲ್ವಾ. ಸೊ ಸೂತ್ರ ಬಂದು ಏನ್ ಬರುತ್ತೆ, 2πr(h) ಇದ್ರ ಸೂತ್ರ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ πr(l), ಹಾಗೇನೆ ಇದು ಬಂದ್ಬಿಟ್ಟು πr² ವೃತ್ತದ ವಿಸ್ತೀರ್ಣ. ಈಗ ಇವು ಮೂರಲ್ಲೂ ಕೂಡ ಪೈ ಕಾಮನ್ ಇದೆಯಲ್ವಾ. ಸೊ ಪೈ ಹೊರಗಡೆ ತಗೊಂಡ್ಬಿಡ್ರಿ, ಪೈ ಮತ್ತೆ ಆರ್ ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ ಇಲ್ಲಿ ಬ್ರಾಕೆಟ್ ಒಳಗಡೆ 2h ಬರಿಬಹುದು, ಇಲ್ಲಿ ಎಲ್ ಬರಿಬಹುದು, ಇಲ್ಲಿ ಆರ್ ಅಂತ ಬರಿಬಹುದು. ಸೊ ಪೈನ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಜೊತೆಗೆ ತ್ರಿಜ್ಯ 2.1 ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಪ್ಲಸ್ 2 ಇಂಟು ಸಿಲಿಂಡರಿನ ಹೈಟ್ ಕೊಟ್ಟಿದಾರಲ್ವಾ ದಟ್ ಈಸ್ 2.8. ಇನ್ನ ಓರೆ ಎತ್ತರ ನೀವು ಕಂಡಿಡ್ಕೊಂಡಿದ್ದೀರಾ ಶಂಕುವಿಂದು 3.5 ಬರುತ್ತೆ. ಇನ್ನ ರೇಡಿಯಸ್ ಎರಡರದ್ದು ಕೂಡ ಸೇಮ್ ಇರುತ್ತೆ, ದಟ್ ಈಸ್ 2.1. ಸೊ ಸಿಂಪ್ಲಿ 22 ಇಂಟು 7ರಿಂದ 21 ಭಾಗಾಕಾರ ಮಾಡಿದ್ರೆ 0 ಪಾಯಿಂಟ್ ಹಾಕಿ 3 ಬರೀತೀರಿ. ಇನ್ನ ಇಲ್ಲಿ 2 ಇಂಟು 2.5 ಅನ್ನ ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 2 8 16, 2 4 1 5 5.6 ಬರುತ್ತೆ. 3.5 ಪ್ಲಸ್ 2.1 ನೀವು ಕೂಡಿದ್ರಿ ಅಂತ ಹೇಳಿದ್ರೆ 5.6 ಬರುತ್ತೆ. ಎಷ್ಟು ಬರುತ್ತೆ, 5.6. ಸೊ ದಟ್ ಈಸ್ 22 ಇಂಟು 0.3 ಇಂಟು 5.6 ಪ್ಲಸ್ 5.6 ಅನ್ನ ಆಡ್ ಮಾಡಿದ್ರಿ ಅಂದ್ರೆ ಆಕ್ಚುಲಿ ನಿಮಗೆ 11.2 ಬರುತ್ತೆ. ಸೊ ಈಗ ಇವಿಷ್ಟನ್ನ ಗುಣಾಕಾರ ಮಾಡಿದಾಗ ಫೈನಲ್ ಆನ್ಸರ್ ಏನ್ ಬರುತ್ತಪ್ಪ ಅಂದ್ರೆ 73.92 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳ್ತೀರಾ. ಯಾಕೆಂದ್ರೆ ಏರಿಯಾ ಕಂಡುಹಿಡಿಯಕ್ಕೆ ಹೇಳಿರೋದ್ರಿಂದ ಯೂನಿಟ್ ಅನ್ನ ಸ್ಕ್ವೇರ್ ಸೆಂಟಿಮೀಟರ್ ನಲ್ಲಿ ಹೇಳ್ತೀರಾ. ಸೊ ದಿಸ್ ಈಸ್ ದ ಆನ್ಸರ್. ಅಂದ್ರೆ ಈ ಒಂದು ಘನಾಕೃತಿನಲ್ಲಿ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣವನ್ನ ನಾವಿಲ್ಲಿ ಹೇಳಿದಾಗ ಏನ್ ಹೇಳ್ತೀವಿ, 73.92 ಸ್ಕ್ವೇರ್ ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ. ಓಕೆ, ಕೊನೆಯದಾಗಿ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಏನ್ ಹೇಳ್ತಾ ಇದೆ ಕ್ವಶನ್ ಅಂತ ಹೇಳಿದ್ರೆ, ಎ ಟಾಯ್ ಇಸ್ ಮೇಡ್ ಬೈ ಅಟ್ಯಾಚಿಂಗ್ ಎ ಹೆಮಿಸ್ಫಿಯರ್ to one side and a cone on the other side of a cylinder. The diameter of these three solids are same. The diameter of cylinder is 10 centimeter and its height is 20 centimeter. If the slant height of the cone is 13 centimeter, then find the surface area and volume of the toy. Okay na? ಸೊ ನೋಡಿ, ಇದಕ್ಕೂ ಕೂಡ ಡಯಾಗ್ರಾಮ್ ಇಲ್ಲ, ಇದಕ್ಕೂ ಕೂಡ ಡಯಾಗ್ರಾಮ್ ಅನ್ನ ಹಾಕೊಂಡು ನೀವು ಲೆಕ್ಕನ ಮಾಡ್ಬೇಕಾಗತ್ತೆ. ಸೊ ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಸೊ ಇದನ್ನೇ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ಸಿಲಿಂಡರಿನ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ.
ಈ ಮೂರು ಘನಾಕೃತಿಗಳ ವ್ಯಾಸವು ಸಮವಾಗಿದೆ. ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್ ಮತ್ತು ಎತ್ತರ 20 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆದರೆ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಈ ಒಂದು ಪ್ರಶ್ನೆಯನ್ನ ನೋಡಿ ಚಿತ್ರವನ್ನ ಬಿಡಿಸ್ಕೊಂಡು ಚಿತ್ರದ ಆಧಾರದ ಮೇಲೆ ನೀವೀಗ ಉತ್ತರವನ್ನ ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನೋಡಿ, ಕ್ವಶನ್ ಏನ್ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಯಾಗ್ರಾಮ್ ಹಾಕಿದ್ದೀನಿ. ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಸಿಲಿಂಡರಿಗೆ ಮೇಲ್ಭಾಗದಿಂದ ಹೆಮಿಸ್ಫೇರು, ಕೆಳಭಾಗದಿಂದ ಕೋನ್ ಅನ್ನ ಅಟ್ಯಾಚ್ ಮಾಡಿ ಒಂದು ಆಟಿಕೆಯನ್ನ ತಯಾರು ಮಾಡಲಾಗಿದೆ. ಓಕೆನಾ? ಹಾಗಿದ್ಮೇಲೆ ಆ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ, ಜೊತೆಗೆ ಆ ಒಂದು ಆಟಿಕೆಯ ಘನಫಲ ಕಂಡುಹಿಡಿಯಿರಿ ಅಂತ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಹೇಳಬೇಕು ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದಾಗ ಸಿಲಿಂಡರಿನ ಎತ್ತರ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್, ಗಿವನ್ ಅವರೇ ಕೊಟ್ಟಿದ್ದಾರೆ. ಹಾಗೇನೆ ಶಂಕುವಿನ ಓರೆ ಎತ್ತರ ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ಇನ್ನ ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳದ ವ್ಯಾಸ ಬಂದ್ಬಿಟ್ಟು 10 ಸೆಂಟಿಮೀಟರ್ ಇದೆ. ಹಾಗಿದ ಮೇಲೆ ಈ ಮೂರು ಆಕೃತಿಗಳ ರೇಡಿಯಸ್, ತ್ರಿಜ್ಯ ಬಂದು ಸೇಮ್ ಇರುತ್ತೆ. ಎಷ್ಟು ಬರುತ್ತಪ್ಪ ಅಂದ್ರೆ ಆ ಒಂದು ವ್ಯಾಸದ ಅರ್ಧದಷ್ಟು ಇರುತ್ತೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ d/2 ಮಾಡಿದ್ರೆ ನಿಮಗೆ 10/2 ಮಾಡಿದಾಗ 5 ಸೆಂಟಿಮೀಟರ್ ಬರುತ್ತೆ. ಇದು ಈ ಮೂರು ಆಕೃತಿಗಳ ತ್ರಿಜ್ಯ ಆಗಿರುತ್ತೆ. ಇದರ ಜೊತೆಗೆ ಇಲ್ಲಿ ನೀವು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಬೇಕಾಗಿರೋದ್ರಿಂದಾಗಿ ನಿಮಗೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಒಂದು ಶಂಕುವಿನ ಎತ್ತರ ಬೇಕು. ಏನ್ ಬೇಕು? ಶಂಕುವಿನ ಎತ್ತರ. ಸೊ ಶಂಕುವಿನ ಎತ್ತರವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸ್ಲ್ಯಾಂಟ್ ಹೈಟ್ ಮತ್ತೆ ರೇಡಿಯಸ್ ಅನ್ನ ಬಳಸ್ಕೊಂಡು ಸೂತ್ರ ಏನ್ ಬರುತ್ತಪ್ಪ ಅಂದ್ರೆ ನೋಡಿ, ಇಲ್ಲಿ h² = L² - R² ಅಂತ ಮಾಡ್ತೀರಾ. ಸೊ L² - R² ಮಾಡಿದ್ರಿ ಅಂತ ಹೇಳಿದ್ರೆ ಸೊ ದಟ್ ಈಸ್ ಈಕ್ವಲ್ ಟು L ಅಂತ ಹೇಳಿದ್ರೆ 13² R ಅಂತ ಹೇಳಿದ್ರೆ ಎಷ್ಟು? 5². ಆಗ 13² ಮಾಡಿದ್ರೆ 169 ಬರುತ್ತೆ, 5² ಮಾಡಿದ್ರೆ 25 ಬರುತ್ತೆ. ಸೊ ನೋಡಿ, ಇಲ್ಲಿ ಸಿಂಪ್ಲಿ ನೀವು 169 ನಲ್ಲಿ 25 ಅನ್ನ ನೀವು ಕಳೆದ್ರಿ ಅಂತ ಹೇಳಿದ್ರೆ ಏನ್ ಬರುತ್ತಪ್ಪ ಆನ್ಸರ್? 9 - 5 ಮಾಡಿದ್ರಿ ಅಂತ ಹೇಳಿದ್ರೆ 4 ಬರುತ್ತೆ. 6 - 2 ಮಾಡಿದ್ರು ಕೂಡ 4 ಬರುತ್ತೆ. ಸೊ ದಟ್ ಹೆಚ್ಚಿಗಿರುವ ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ 144ಕ್ಕೆ ರೂಟ್ ಬರುತ್ತೆ. 144ರ ವರ್ಗಮೂಲ ಬಂದ್ಬಿಟ್ಟು ನೀವು 12 ಅಂತೇಳಿ ಸುಲಭವಾಗಿ ಹೇಳ್ಬೋದು. ಹಾಗಾಗಿ ಶಂಕುವಿನ ಎತ್ತರ ಬಂದ್ಬಿಟ್ಟು 12 ಸೆಂಟಿಮೀಟರ್. ಓಕೆನಾ? ಇದನ್ನ ಕಂಡುಹಿಡ್ಕೊಂಡ ನಂತರದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ ಎರಡು. ಯಾವ್ದು? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಮೊದಲನೇದಾಗಿ ಕಂಡುಹಿಡಿಯೋದಾದ್ರೆ ನೋಡಿ, ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟಾಯ್ ಅಂದ್ರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವಾಗ ಸಿಗುತ್ತೆ? ಇದಿಷ್ಟರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ಬೇಕು ಅಂತ ಹೇಳಿದ್ರೆ ಈ ಆಟಿಕೆಯಲ್ಲಿರುವ ಎಲ್ಲಾ ಆಕೃತಿಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕೂಡಬೇಕು. ಯಾವ್ದ್ಯಾವ್ದಿದೆ? ಸಿಲಿಂಡರ್ ಒಂದನೇದು, ಎರಡನೇದು ಮೇಲ್ಗಡೆ ಹೆಮಿಸ್ಫೇರ್ ಇದೆ, ಇನ್ನೊಂದು ಕೋನ್ ಇದೆ. ಹಾಗಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫೇರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟಾಯ್ ಸಿಗುತ್ತೆ. ಅಂದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೂತ್ರ ಹಾಕ್ರಿ. ಈಗ ನೋಡಿ, ಇಲ್ಲಿ ಸೂತ್ರಗಳು ಏನೇನಿದಾವೆ ಅಂತ ಹೇಳಿದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πRh ಆದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ ಬಂದ್ಬಿಟ್ಟು ಅದು 2πr² ಆಗುತ್ತೆ. ಹಾಗೇನೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ πrl. ಈಗ ಪೈ ಮತ್ತೆ ಆರ್ ಗಳನ್ನ ಕಾಮನ್ ಆಗಿ ಹೊರಗಡೆ ತೆಗಿರಿ. ಇಲ್ಲಿ ಪೈ ಮತ್ತೆ ಆರ್ ಕಾಮನ್ ತೆಗೆದ್ರಿ ಅಂದ್ರೆ 2 × h ಇಲ್ಲಿ ಉಳಿದ್ರೆ ಇಲ್ಲಿ 2 × r ಉಳಿತದೆ. ಹಾಗೇನೆ ಇಲ್ಲಿ ಎಲ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಪೈನ ಬೆಲೆ ವಿ ನೌ ದಟ್ 22/7 ಅಂಡ್ ನೆಕ್ಸ್ಟ್ ರೇಡಿಯಸ್ ಬಂದ್ಬಿಟ್ಟು 5 ಸೆಂಟಿಮೀಟರ್. ಹಾಗೇನೆ 2 × h ಅಂತ ಹೇಳಿದ್ರೆ ಸಿಲಿಂಡರಿನ ಹೈಟ್ ಆಗಿರೋದ್ರಿಂದ ಸಿಲಿಂಡರಿನ ಹೈಟ್ ಬಂದ್ಬಿಟ್ಟು 20 ಸೆಂಟಿಮೀಟರ್. ಇನ್ನ ರೇಡಿಯಸ್ ಸೇಮ್ ಇರುತ್ತೆ. ಇನ್ನ ಶಂಕುವಿನ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಬಂದ್ಬಿಟ್ಟು 13. ಸಿಂಪ್ಲಿಫೈ ಮಾಡ್ತಾ ಹೋದಾಗ 22/7 × 5 2 × 20 ಮಾಡಿದ್ರೆ ಎಷ್ಟು ಬರುತ್ತೆ? 40 ಬರುತ್ತೆ. 2 × 5 ಮಾಡಿದ್ರೆ 10 ಬರುತ್ತೆ. ದೆನ್ 13.
ಈಗ ನೋಡಿ ಇಲ್ಲಿ 22/7 ಇಂಟು 5 ಇಂಟು ನೋಡಿ 40 ಪ್ಲಸ್ 10 ಆಕ್ಚುಲಿ 50 ಬರುತ್ತೆ. 50ಗೆ ಪ್ಲಸ್ 13 ಅನ್ನು ಆಡ್ ಮಾಡಿದ್ರೆ 63 ಬರುತ್ತೆ. ಸೊ ನೋಡಿ ಇಲ್ಲಿ 7 1s 7 9s. ಸೊ ನಿಮಗೆ 22 ಇಂಟು 5 ಇಂಟು 9. ಸೊ ಡೈರೆಕ್ಟ್ ಆಗಿ ಇವು ಮೂರರ ಗುಣಲಬ್ಧವನ್ನ ನೀವು ಕೆಳಗಡೆ ಬರೆದ್ರಿ ಅಂದ್ರೆ ಅದೇನಾಗಿರುತ್ತೆ, ಈ ಒಂದು ಆಟಿಕೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಏನ್ ಬರುತ್ತಪ್ಪ ಆನ್ಸರ್ ಅಂತ ನೋಡೋದಾದ್ರೆ 990 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದು. ಇದು ಈ ಆಟಿಕೆಯ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ದಟ್ ದ ಕರ್ವ್ಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟಾಯ್ ಈಸ್ 990 ಸ್ಕ್ವೇರ್ ಸೆಂಟಿಮೀಟರ್. ಇನ್ನು ಎರಡನೇ ಕ್ವಶನ್ ಏನಿದೆ, ಘನಫಲ ವಾಲ್ಯೂಮ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ದಟ್ ವಾಲ್ಯೂಮ್ ಕೂಡ ಈ ಒಂದು ಆಕೃತಿಯ ಸಂಪೂರ್ಣವಾದ ಘನಫಲ ಸಿಗಬೇಕು ಅಂದ್ರೆ ಈ ಆಕೃತಿನಲ್ಲಿ ಬರುವಂತಹ, ಈ ಸಾಲಿಡ್ ಅಲ್ಲಿ ಬರುವಂತಹ ಎಷ್ಟು ಆಕೃತಿಗಳಿದಾವೆ ಆ ಎಲ್ಲಾ ಆಕೃತಿಗಳ ಘನಫಲವನ್ನ ಕೂಡಬೇಕು. ಯಾವ್ಯಾವು ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್, ವಾಲ್ಯೂಮ್ ಆಫ್ ಹೆಮಿಸ್ಫೇರ್, ವಾಲ್ಯೂಮ್ ಆಫ್ ಕೋನ್. ರೈಟ್? ಅಂದ್ರೆ ನೋಡಿ ಇಲ್ಲಿ ವಾಲ್ಯೂಮ್ ಆಫ್ ಟಾಯ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫೇರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್. ಸೊ ಆಟಿಕೆಯ ಘನಫಲವು ಯಾವಾಗ ಸಿಗುತ್ತಪ್ಪ ಅಂದ್ರೆ ಸಿಲಿಂಡರಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲವನ್ನ ಕೂಡಬೇಕು. ಸೂತ್ರ ಹಾಕೋಣ. ಈಗ ಸೂತ್ರ ಬಂದ್ಬಿಟ್ಟು πr²h. ಇದು ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ ಆದ್ರೆ ಅರ್ಧಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ 2/3 πr³. ಹಾಗೇನೆ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 πr²h. ಈಗ ಮೇಲ್ಗಡೆ ನಾವು ಹೇಗೆ ಕಾಮನ್ ತೆಗೆದಿದೀವೋ ಅದೇ ರೀತಿ ಇಲ್ಲೂ ಕೂಡ ಕಾಮನ್ ತಕೊಂಡ್ರಿ ಅಂದ್ರೆ πr² ಕಾಮನ್ ಆಗಿ ಹೊರಗಡೆ ತೆಗೆದ್ರಿ ಅಂದ್ರೆ ಇಲ್ಲಿ h ಉಳ್ಕೊಳ್ಳುತ್ತೆ, ಇಲ್ಲಿ 2/3 ಇಂಟು r ಉಳ್ಕೊಳ್ಳುತ್ತೆ, ಈ ಕಡೆ 1/3 ಇಂಟು h ಉಳ್ಕೊಳ್ಳುತ್ತೆ. ಈಗ ಪೈನ ಬೆಲೆ 22/7 ಆದ್ರೆ ರೇಡಿಯಸ್ ತ್ರಿಜ್ಯ ಬಂದ್ಬಿಟ್ಟು 5. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಎರಡು ಬಾರಿ ಬರೀತೀರಾ. h ಅಂತ ಹೇಳಿದ್ರೆ ಸಿಲಿಂಡರಿನ ಎತ್ತರ 20. ಹಾಗೇನೆ 2/3 ಇಂಟು ತ್ರಿಜ್ಯ ರೇಡಿಯಸ್ ಬಂದ್ಬಿಟ್ಟು 5 ಅಂಡ್ ದೆನ್ 1/3 ಇಂಟು ಶಂಕುವಿನ ಎತ್ತರ ಎಷ್ಟಿದೆ 12. ಓಕೆನಾ? ನೋಡಿ ಇಲ್ಲಿ 3 4 12 ಡೈರೆಕ್ಟ್ ಆಗಿ ಹೊಡಿಬಹುದು. ಇನ್ನ ಇಲ್ಲಿ 22/7 ಇಂಟು 5 5s 25. ಇನ್ನ ನೆಕ್ಸ್ಟ್ ಇಲ್ಲಿ 20 ಬರುತ್ತೆ. 2 5s 10 ಡಿವೈಡೆಡ್ ಬೈ 3 ಬರುತ್ತೆ. ಇಲ್ಲಿ 4 ಡಿವೈಡೆಡ್ ಬೈ 3 ಬರುತ್ತೆ. ಈಗ 22/7 ಇಂಟು 25 ಇಂಟು ಇವು ಮೂರಕ್ಕೂ LCM ತಗೊಂಡ್ರಿ ಅಂದ್ರೆ ನೀವು 3 LCM ಬರೀಬಹುದು. ಸೊ 20ಕ್ಕೆ 3 LCM ಬರೆದ್ರಿ ಅಂತ ಹೇಳಿದ್ರೆ 1 3 3 ಆಗೋದ್ರಿಂದಾಗಿ 20ಅನ್ನ 3ರಿಂದ ಗುಣಾಕಾರ ಮಾಡಿದ್ರೆ 60 ಬರುತ್ತೆ. ಪ್ಲಸ್ 10 ಪ್ಲಸ್ 4. ಓಕೆನಾ? ನೋಡಿ ಈಗ ಏನ್ ಬರುತ್ತೆ, 22/7 ಇಂಟು 25 ಇಂಟು 60 ಪ್ಲಸ್ 10 ಮಾಡಿದ್ರೆ 70. ಪಕ್ಕದಲ್ಲಿರೋ 4 ಅನ್ನ ಆಡ್ ಮಾಡಿದ್ರೆ 74 ಡಿವೈಡೆಡ್ ಬೈ 3 ಅಂತ ಬರೀಬಹುದು. ಈಗ 22 ಡಿವೈಡೆಡ್ ಬೈ 7 ಇಂಟು 25 ಇಂಟು 74 ಡಿವೈಡೆಡ್ ಬೈ 3 ಬರುತ್ತಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆನ್ಸರ್ ಬಂದ್ಬಿಟ್ಟು ಏನ್ ಬರ್ತಾ ಇದೆ ಅಂತ ನೋಡಿದ್ರೆ, ಸೊ ಎಷ್ಟು ಬರುತ್ತಪ್ಪ ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದಾಗ ಅಂದ್ರೆ 1938.1 ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದು. ಸೊ ದಟ್ ದಿಸ್ ಈಸ್ ದ ಆನ್ಸರ್. ಅಂದ್ರೆ ವಾಲ್ಯೂಮ್ ಆಫ್ ದ ಟಾಯ್ ಅಂದ್ರೆ ಈ ಒಂದು ಆಟಿಕೆಯ ಒಟ್ಟು ಘನಫಲ 1938.1 ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ರೀತಿನಲ್ಲಿ ಚಿತ್ರವನ್ನ ಕೊಟ್ಟು ಚಿತ್ರವನ್ನ ಬಳಸ್ಕೊಂಡು ನೀವು ಆನ್ಸರ್ನ ಮಾಡ್ಲಿಕ್ಕೆ ಕೇಳ್ತಾರೆ. ಹಾಗೇನೆ ಚಿತ್ರವನ್ನ ಕೊಡದೆ ಕ್ವಶನ್ ಕೊಟ್ಟಿರ್ತಾರೆ, ಆ ಕ್ವಶನ್ ಅನ್ನ ಬಳಸ್ಕೊಂಡು ನೀವೇ ಈ ರೀತಿ ಡಯಾಗ್ರಾಮ್ ಹಾಕೊಂಡು ಅದರ ಆಧಾರದ ಮೇಲೆ ಏನ್ ಕಂಡುಹಿಡಿಯಕ್ಕೆ ಕೇಳಿರ್ತಾರೆ ಅದನ್ನ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಇಷ್ಟೊತ್ತರೆಗೂ ನಿಮಗೆ 4 ಎಕ್ಸಾಂಪಲ್ಸ್ ಗಳನ್ನ ಬಳಸ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಿಂದಾಗಿ 5 ಅಂಕದ ಒಂದು ಕ್ವಶನ್ ಅನ್ನ ಸುಲಭವಾಗಿ ನೀವು ಸಾಲ್ವ್ ಮಾಡಿ 5 ಅಂಕವನ್ನ ಪಡ್ಕೊಳ್ಬಹುದು ಅನ್ಕೊಂಡಿದ್ದೀನಿ. ಸೊ ಸಾಮಾನ್ಯವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ 4 ಎಕ್ಸಾಂಪಲ್ಸ್ ಏನಿದಾವೆ ಇದ್ರ ಮೇಲೆನೆ ಎಕ್ಸಾಮ್ಗೆ ಕ್ವಶನ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ದಯಮಾಡಿ ವಿಡಿಯೋನ ನೋಡಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ
ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಅಂದ್ರೆ ಬೇರೆ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕ್ವಶನ್ಸ್ ಅನ್ನ ತಗೊಂಡು ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಹಾಗೇನೆ ಬಾಯ್ ಬಾಯ್.